ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಗ್ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತ ಇದ್ದೆ. ಸೊ ಇವತ್ತಿಂದಾನೇ ಏನು ಮಾಡ್ತಿದ್ರು ಪರವಾಗಿಲ್ಲ, ಅದನ್ನ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ, ನೋಡೋಣ ಏನಾಗುತ್ತೆ ಅಂತ. ಫ್ರೆಂಡು ಹೊಸ ಕಾರ್ ತಗೋಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂತಾ ಇದ್ರು. ಈಗ ತಾರ್ ಶೋರೂಮ್ಗೆ ಹೋಗ್ತಾ ಇದೀನಿ. ಸೊ ಕತ್ತಿದೆ, ಹೋಗ್ತಾ ಇದೀವಿ, ನೋಡೋಣ. ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗೋಣ. ಬ್ರೋ, ಅವರು ಕಷ್ಟಪಟ್ಟು ಅವ್ರದೇ ಕಾಸಲ್ಲಿ ತಗೊಬೇಕು ಅಂತ ತುಂಬಾ ವರ್ಷದಿಂದ ಸೇವಿಂಗ್ಸ್ ಮಾಡಿ ಇವಾಗ ಒಂದ್ ಕಾರ್ ತಗೊಳಕ್ ಹೋಗ್ತಾ ಇದಾರೆ. ಅದೇ ನೀವು ಎಷ್ಟು ವರ್ಷದಿಂದ ನಾನ್ ದುಡ್ದಿರೋ ಕಾಸಲ್ಲೇ ತಗೋಬೇಕು ಅಂತ ಅನ್ಕೊಂತಾ ಇದ್ರಿ? 5 ವರ್ಷದಿಂದ ಬೆಳಿಗ್ಗೆ ಸಂಜೆ ರಾತ್ರಿ 4 ಅವರ್ ನಿದ್ದೆ ಮಾಡ್ತಾ ಇದ್ದ ಬ್ರೋ. ಕಷ್ಟ ಬಿದ್ದು ಇಷ್ಟವಾದ ಕಾರ್ ತಗೊಬೇಕು ಅಂತ. ಕಾರ್ ಅಂದ್ರೆ ತಾರ್ ಕಾರ್ ತಗೊಬೇಕು ಅಂತ ಸಾಹಸ ಮಾಡಿ ಇವತ್ತು ಹೋಗ್ತಾ ಇದೀವಿ ಬ್ರೋ, ಬುಕ್ ಮಾಡೋಣ ಅಂತ. ಓಕೆ, ಅಲ್ಲಿ ಶೋರೂಮ್ ಹತ್ರ ಹೋಗಿ ನೋಡೋಣ ಯಾವ ತರ ಇರುತ್ತೆ ಅಂತ ಬ್ರೋ. ಸರಿ ಸರಿ, ಮತ್ತೆ ಸಿಗೋಣ ಶೋರೂಮ್ ಹತ್ರ. ಮಹೀಂದ್ರ ಶೋರೂಮ್ ಕಾಣಿಸ್ತಾ ಇದೆ, ಬಂದಿದೀವಿ ಶೋರೂಮ್ ಹತ್ರ. ನೋಡಿ ಗೈಸ್, ಇನ್ನೊಂದು ಕಾರ್ ಡೆಲಿವರಿ ಆಗ್ತಾ ಇದೆ. ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಈ ಕಾರ್ಗೆ. ಬುಕಿಂಗ್ ಮಾಡೋದು ಏನ್ ಪ್ರೊಸೀಜರ್ ಅಂತ ಗೊತ್ತಿಲ್ಲ, ಜಸ್ಟ್ ನೋಡ್ತಾ ಇದೀನಿ. ಸೊ ಎಸ್, ಒನ್ ಫೈನ್ ಡೇ ಇನ್ನೊಂದು ಕಾರ್ನ ನಾವು ತಗೊಳ್ಳೋಣ. ಲಾಂಜಲ್ಲಿ ಕುತ್ಕೊಳ್ಳೋಣ. ಅವರಲ್ಲಿ ಮಾತಾಡ್ತಾ ಇದ್ದಾರೆ ಗೈಸ್. ಅವರು ಹಿಂದೆಗಡೆ ಪಾಪ ಹಿಂಗೆ ಎಳಿತಾರಲ್ವಾ, ಮುಂದೆಗಡೆ ಒಬ್ರು ರೀಲ್ಸ್ ಮಾಡಿ ವಿಡಿಯೋ ಮಾಡ್ತಾರೆ, ಬಟ್ ಹಿಂದೆ ಕಷ್ಟಪಟ್ಟು ಇವ್ರು ಎಳಿತಾರಲ್ಲ, ಇವರು ಒಂದ್ ದಿವಸ ಈ ಕಾರ್ನ ಇಳಿಸ್ಬೇಕು ಅಂತ ನಂಗೆ ಆಸೆ. ಕ್ರೇಜಿ. ಈ ಕಡೆ ನೋಡ್ಬೋದು B6 ನಿಂತಿದೆ. ಇದೊಂಥರ ಕ್ರೇಜಿ ಮಾನ್ಸ್ಟರ್ ಲುಕ್ ಇದೆ ನೋಡಿ. ಒಳ್ಳೆ ಬ್ಯಾಟ್ಮ್ಯಾನ್ ಡಿಸೈನು, ಒಳ್ಳೆ ವೀಲ್ಸು. ಫ್ರಂಟ್ ಇಂದ ತೋರಿಸ್ತೀನಿ, ಒಳ್ಳೆ ಗೂಳಿ ತರ ಇದೆ ಈ ಕಾರು. ಆ ಕಡೆ ಅವ್ರು ಇಳಿದ್ರು ಪಾಪ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಈ ಕಾರು ನೋಡಕ್ಕೆ ಫುಲ್ ಗೂಳಿ ತರ ಇದೆ, ಮಾನ್ಸ್ಟರ್ ಲುಕ್. ಇದು ನಮ್ಮ ಮನೆ ಹತ್ರ ಇರೋ ಮಹೀಂದ್ರ ಶೋರೂಮ್ಗೆ ಬಂದಿದೀವಿ. ಎಲ್ಲಿ ಲೀಸ್ಟ್ ಪ್ರೈಸಿಂಗ್ ಕೊಡ್ತಾರೋ ಮತ್ತೆ ಯಾರೋ ಗೊತ್ತಿರೋರು ಇದ್ರು ಅಂತ ಇದೇ ಶೋರೂಮ್ ಅಲ್ಲಿ ಬುಕ್ ಮಾಡಕ್ ಬಂದಿದೀವಿ. ಇಲ್ಲಿ ಬುಕಿಂಗ್ ನಡೀತಾ ಇದೆ ಈಗ. ತಿನ್ನಕ್ಕೆ ಇದು ಸಕ್ಕದಾಗಿದೆ. ಡ್ರೈ ಫ್ರೂಟ್ಸ್ ಲಡ್ಡುಗಿಂತ ಇನ್ನೂ ಡಿಫ್ರೆಂಟ್ ಆಗಿದೆ. ಪಾಪ ಅವ್ರು ಕೊಟ್ಟಿದ್ದು ಡೆಲಿವರಿ ಮಾಡಿ. ಗೈಸ್, ಬುಕ್ಕಿಂಗ್ ಆಗಿದೆ. ನನ್ನ ಫ್ರೆಂಡು ಮಾಡಿದ್ದಾರೆ ತಾರ್ ಕಾರು. ಆಲ್ಮೋಸ್ಟ್ ಈಗ ಬೇಸ್ ವೇರಿಯಂಟ್ ಬಂದು 12 ಲಕ್ಷ ಚಿಲ್ಲರೆ ಇದೆ. ಸೊ ಅದನ್ನೇ ನಾವು ಟಾಪ್ ಎಂಡಾಗಿ ಕನ್ವರ್ಟ್ ಮಾಡ್ಕೊಬೋದು ಅಂತ. ಸೊ ಬೇಸಿಕ್ ವರ್ಷನ್ನ ತೊಗೊತಾ ಇದ್ದಾರೆ. ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಸ್ವಲ್ಪ ಜಿಮ್ ಡಯಟ್ ಎಲ್ಲ ಖಾಲಿ ಆಗಿತ್ತು. ಬರೀ ಮೇಯ್ನು ನಮ್ಮ ಐಟಮು ಮೊಟ್ಟೆ ರೇಟು ಕಮ್ಮಿನೇ ಆಗ್ತಾ ಇಲ್ಲ. ನಾನು ದಿನ 10 ತಿನ್ನೋಷ್ಟೊಳಗೆ ಬ್ರೋ, ಇವಾಗ ಒಂದು ಕ್ರೇಟ್ ತೊಗೊಂಡೋಗೋಣ. ಫ್ರೂಟ್ಸು, ಜಿಮ್ಗೆ ಹೋಗೋರು ಈ ಶಾಪಿಂಗು, ವೆಜಿಟೇಬಲ್ಸು, ಮೊಟ್ಟೆ, ಚಿಕನ್ ಅಂತೂ ಮ್ಯಾಂಡೇಟ್ರಿ. ಮನೆಗೆ ಬಂದಾಯಿತು. ಸೊ ಬುಕ್ ಮಾಡಿದ್ವಿ ತಾರ್ದು. ಆಮೇಲೆ ನಂದೇನೋ ಸ್ವಲ್ಪ ಡಯಟ್ ಥಿಂಗ್ಸ್ ತೊಗೊಳೋದಾಗಿತ್ತು. ಈಗ ಜಿಮ್ಗೆ ಹೋಗ್ಬೇಕು. ರಾತ್ರಿ 8 ಗಂಟೆ ಆಯಿತು, ಜಿಮ್ಗೆ ಹೋಗ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ನೋಡೋಣ, ಜಸ್ಟ್ ಲೈಕ್ ಅಭ್ಯಾಸ ಆಗಲಿ, ಶುರು ಮಾಡೋಣ, ನಿಲ್ಸೋದು ಬೇಡ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೆ ಬಂದಿರತ್ತೋ ಗೊತ್ತಿಲ್ಲ.